ನಿರಂತರವಾಗಿ ಬರ್ತಿರಲಿಲ್ಲ. ಇವತ್ತು ತಮ್ಮೆಲ್ಲರನ್ನ ಕಂಡು ಭಾಳ ಖುಷಿ ಆಯಿತು. ಈ ಸಂದರ್ಭದಲ್ಲಿ ವೇಮನರ ಜೀವನವನ್ನು ಎರಡು ಭಾಗವಾಗಿ ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ. ಪೂರ್ವಾರ್ಧದ ಬದುಕು ಮನಪ ಪರಿವರ್ತನೆಗೊಂಡು ಆನಂತರದ ಮಹಾಯೋಗಿಯಾಗಿ ಲೋಕ ಕಲ್ಯಾಣವನ್ನು ಬಯಸಿದಂಥ ತೆಲುಗಿನ ಮೇರು ಸಾಹಿತಿಯಾಗಿ ಹೊರಹೊಮ್ಮಿದಂಥ ಬಗೆಯನ್ನು ನಾವು ಉತ್ತರಾರ್ಧದಲ್ಲಿ ನೋಡಬೇಕಾಗ್ತದೆ. ಸೊ ನಾನು ಇಲ್ಲಿ ಹೇಳುವಾಗ ರೆಡ್ಡಿ ಕುಲದ ಒಂದಿಷ್ಟು ಪೂರ್ವ ವಿಚಾರವನ್ನು ನಾವು ತಿಳಿಬೇಕಾಗ್ತದೆ. ಅಂದರೆ ಸುಮಾರು 8ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಆಡಳಿತ ಆರಂಭ ಆಗುತ್ತೆ. ಅದು ದಂತಿದುರ್ಗ ಅನ್ನುವಂಥ ಒಬ್ಬ ರಾಜ ಮಹಾರಾಷ್ಟ್ರದ ಎಲ್ಲೋರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ತನ್ನ ಆಡಳಿತವನ್ನು ಶುರು ಮಾಡ್ತಾನೆ. ನಂತರದ ಕಾಲಘಟ್ಟದಲ್ಲಿ ಅಮೋಘ ವರ್ಷ ನೃಪತುಂಗ ನಮ್ಮ ಪಕ್ಕದ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಾನ್ಯಖೇಟವನ್ನು ತನ್ನ ರಾಜಧಾನಿಯನ್ನಾಗಿ ಇಟ್ಕೊಂಡು ಬಹಳಷ್ಟು ದಿಗ್ವಿಜಯಗಳನ್ನು ಮಾಡಿ ವೀರ ಶೂರ ಪರಾಕ್ರಮನಾದುದು ಮಾತ್ರವಲ್ಲದೆ ಅದ್ಭುತ ಸಾಹಿತಿಯಾಗಿಯೂ ಕೂಡ ಕವಿರಾಜ ಮಾರ್ಗ ಕಾರಣ ಹಂಚಿಕೊಂಡದ್ದು ನಮಗೆಲ್ಲರಿಗೂ ಗೊತ್ತಿದ್ದ ವಿಚಾರ. ಆ ರಾಷ್ಟ್ರಕೂಟ ಅನ್ನೋ ಪದದಲ್ಲಿ ರಟ್ಟರು ಅನ್ನುವಂಥ ಪದ ಬರುತ್ತೆ. ಆ ರಟ್ಟರಿಂದ ರಾಷ್ಟ್ರಕೂಟ ಮನೆತನ ಆರಂಭ ಆಯಿತು ಅಂತ. ಆ ರಟ್ಟರ ತಬ್ಬ ರೂಪವೇ ರೆಡ್ಡಿಯಾಗಿರೋದು. ರಟ್ಟರು ಅಂತಂದ್ರೆ ರಟ್ಟೆಯನ್ನು ಮುರಿದು ರೈತಾಪಿ ಕೃಷಿಕ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಸರ್ವರನ್ನ ಒಳಗೊಂಡು ಎಲ್ಲರ ಒಳಿತನ ಬಯಸ್ತಾ ತಮ್ಮ ಬದುಕನ್ನು ಕಟ್ಟಿಕೊಂಡಂಥವರು. ಅಂತಹ ಒಂದು ಮನೆತನಕ್ಕೆ ಸೇರಿದಂಥ ಅಮೋಘ ವರ್ಷ ನೃಪತುಂಗ ಆಸ್ಥಾನ ಕವಿ ಶ್ರೀ ವಿಜಯ ಅಂತ ಹೇಳ್ತಾರೆ. ಸಂಶೋಧನೆಗಳು ಇನ್ನೂ ನಡೀಬೇಕಾಗಿದೆ. ಆ ಕವಿರಾಜ ಮಾರ್ಗ ಕೃತಿಯಲ್ಲಿ ಒಂದು ಪದ್ಯ ಬರುತ್ತೆ. ಅದು ಕನ್ನಡ ನಾಡಿನ ವಿಸ್ತಾರವನ್ನು, ಕನ್ನಡ ನಾಡಿನ ಜನರ ಗುಣ ಸ್ವಭಾವಗಳನ್ನು ಕೂಡ ವಿವರಿಸುವಂಥದ್ದು. ಕಾವೇರಿಯಿಂದಮ್ಮ ಗೋದಾವರಿ ವರಮಿದ್ದ ನಾಡದ ಕನ್ನಡದವರಿಗೆ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅಂತ ಹೇಳ್ತಾನೆ. ಅಂದರೆ ಕಾವೇರಿಯಿಂದ ಗೋದಾವರಿಯ ನದಿಯವರೆಗೂ ವಿಸ್ತಾರವಾದಂಥ ಭೌಗೋಳಿಕ ಪ್ರದೇಶ ರಾಷ್ಟ್ರಕೂಟರದ್ದಾಗಿತ್ತು, ಕನ್ನಡ ನಾಡಿನ ಜನರದ್ದಾಗಿತ್ತು. ಅವರು ಪ್ರಾದೇಶಿಕವಾಗಿ ಇಲ್ಲಿದ್ದರೂ ಕೂಡ ಅವರ ಮನೋಭೂಮಿಕೆ ಎಷ್ಟು ವಿಸ್ತಾರವಾಗಿತ್ತು ಅಂದರೆ ಅವರಿಗೆ ಜಾಗತಿಕ ವಸುಧಾ ವಲಯ, ವಸುಧಾ ಅಂದರೆ ಭೂಮಿ, ಅಲ್ಲಿರ್ತಕ್ಕಂಥ ಸಕಲ ಸಂಗತಿಗಳು ತಿಳಿದಿರುವಂಥವ್ರು ಅವರಾಗಿದ್ದರು ಅನ್ನುವಂಥದ್ರಲ್ಲಿ ಕನ್ನಡಿಗರ ಒಂದು ಮಾನಸಿಕ ಪ್ರೌಢಿಮೆ ಎಂಥದ್ದಿತ್ತು ಆ ಕಾಲದಲ್ಲಿ ಅಂತ ನಾವು ಅರ್ಥೈಸ್ಕೋಬಹುದು. ಇನ್ನೊಂದು ಮಾತನ್ನು ಹೇಳ್ತಾನೆ ಅವನು, ನುಡಿಯಲು ನುಡಿದುದನ್ನು ಅರಿತು ಆರೆಯಲು ಆರ್ಪಾರ ಚದುರರು ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ. ಅದರ ಅರ್ಥ ಏನು ಅಂದರೆ ಕನ್ನಡ ನಾಡಿನ ಜನರು ಅಂದರೆ ನಾವು ರೆಡ್ಡಿ ಕುಲದವರೆಲ್ಲರ ಪದವನ್ನು ಅರಿತು ಮಾತನಾಡುವವರು. ಹಾಗೆಯೇ ಆರೇಲೋ ಆರ್ಪರ್ ಏನು ಮಾತಾಡಿರ್ತೀವೋ ಅದೇ ರೀತಿಯಲ್ಲೇ ನಡೆದುಕೊಳ್ತಕ್ಕಂಥವ್ರು, ಅದನ್ನು ಪಾಲಿಸುವಂಥವ್ರು ನಿಜವಾಗಿಯೂ ಚತುರರು. ಯಾವುದೇ ಶಾಸ್ತ್ರೀಯವಾಗಿ ಶಾಲೆ ಕಾಲೇಜುಗಳನ್ನು ಓದದೇ ಇದ್ರೂ ಕೂಡ ಆ ಕಾಲದಲ್ಲಿಯೇ ಕುರಿತು ಓದದೆಯೂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತ, ಕಾವ್ಯವನ್ನು ರಚಿಸಬಲ್ಲಂತಹ ಪರಿಣಿತ ಮತಿಗಳು ನಾವು ಅನ್ನುವಂಥ ಹೆಮ್ಮೆಯ ಮಾತುಗಳನ್ನು ಆತ ಹೇಳಿರುವುದನ್ನು ನಾವು ಇಲ್ಲಿ ಸ್ಮರಿಸಬಹುದು. ನಂತರದ ಕಾಲಘಟ್ಟದಲ್ಲಿ ರಾಜಕೀಯ ವಿಪ್ಲವದಲ್ಲಿ ರಾಷ್ಟ್ರಕೂಟ ಆಡಳಿತ ನಂತರದಲ್ಲಿ 13ನೇ ಶತಮಾನ ಕಾಲಕ್ಕೆ ಈ ಕಾಕತೀಯರ ಆಡಳಿತ ಇರುತ್ತೆ ಆಂಧ್ರದಲ್ಲಿ. ಅವರು ತುಂಬ ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ರು ಕೂಡ ಕೆಲವು ರಾಜರು ದುರ್ಬಲರಾಗಿ ವಿಲಾಸಿಗಳಾಗಿದ್ದಾಗ ಸಹಜವಾಗಿ ಉತ್ತರ ಭಾರತದಲ್ಲಿದ್ದಂಥ ಮಲ್ಲಿಕಾಫರನ್ನ ದಾಳಿ ಆಗ್ತದೆ ದಕ್ಷಿಣ ಭಾರತದ ಮೇಲೆ. ಆಗ ಕಾಕತೀಯ ಸಾಮ್ರಾಜ್ಯ ಅವನತಗೊಂಡ ಮೇಲೆ ಅಲ್ಲಿದ್ದಂಥ ಕೆಲವು ಜನ ಪ್ರಾಂತೀಯ ಆಡಳಿತಗಾರರು ಸಣ್ಣ ಸಣ್ಣ ರಾಜ್ಯಗಳನ್ನಾಗಿ ಮಾಡಿಕೊಂಡು ತಮ್ಮ ರಾಜ್ಯ ಸ್ಥಾಪನೆಯನ್ನು ಮಾಡಿಕೊಂಡು ಆಡಳಿತ ಆರಂಭಿಸ್ತಾರೆ. ಅಂಥದ್ರಲ್ಲಿ ಒಬ್ಬ ಪ್ರೋಲೆಯ ವೇಮಾರೆಡ್ಡಿ ಅಂತ ಹೇಳಿ ಅದ್ದಂಕಿ ಎನ್ನುವಂಥ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡು ಕೊಂಡಬೀಡು ಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ಆರಂಭಿಸ್ತಾರೆ. ಇಂಥ ಒಂದು ರಾಜ ಮನೆತನಕ್ಕೆ ಸೇರಿದ ಒಂದು ಕುಟುಂಬ ಕೋಮರಗಿರಿ ರೆಡ್ಡಿ ಮತ್ತು ಕುಂತರ ಮಲ್ಲಂಬ ಎಂಬ ದಂಪತಿಗಳು. ಇಂಥ ಒಂದು ರಾಜ ಕುಲದ ಮನೆತನ. ಅದರಲ್ಲಿ 1412ರಲ್ಲಿ ಇದೇ ಜನವರಿ 19ರಂದು ವೇಮನರು ಜನಿಸ್ತಾರೆ. 3ನೇ ಸಂತಾನ ಅವರಿಗೆ. ಅಣ್ಣನಾಗಿರ್ತಕ್ಕಂಥ ವರಮರೆಡ್ಡಿ, ಇನ್ನೊಬ್ಬ ಸಹೋದರಿ ಇರ್ತಾರೆ. ನಂತರದಲ್ಲಿ ವೇಮನ ಬಾಲ್ಯಕಾಲದಲ್ಲಿ ತಾಯಿಯನ್ನು ಕಳೆದುಕೊಂಡ ಅಂತ ಹೇಳ್ತಾರೆ. ಇವರ ಸಾಕು ತಾಯಿ ಸೋದರತ್ತೆ ಆಗಿದ್ದಂಥ ನರಸಾಂಬೆ ಇವರನ್ನ ಪ್ರೀತಿಯಿಂದ ವೇಮನ್ನ ಅಂತ ಹೇಳಿ ಕರೀತಾ ಇರ್ತಾರೆ. ಬಹಳ ಚುರುಕಾಗಿದ್ದ, ಜಾಣನಾಗಿದ್ದಂತಹ, ಬಹಳ ವಿನಯವಂತ ವಿದ್ಯಾರ್ಥಿಯಾಗಿದ್ದಂಥ ವೇಮನ ಸೋಮಶೇಖರ ಗುರುಗಳಲ್ಲಿ ವಿದ್ಯೆಯನ್ನು ಕಲಿತಾರೆ. ಎಳವೆಯಲ್ಲಿ ಅವರಲ್ಲಿ ಒಂದು ಆಧ್ಯಾತ್ಮಿಕ ಚಿಂತನೆ ಅನ್ನೋದು ಅಂತರ್ಗತವಾಗಿ ಅಂತರ್ಮುಖಿಯಾಗಿದ್ದಂಥ ಅವರಲ್ಲಿ ಇತ್ತು ಅಂತ ಅನ್ನೋದು ಅವರ
ಜೀವನ ಕಥನವನ್ನು ಬರೆದಿರ್ತಕ್ಕಂಥ ವೇಮನ ಗೀತಲು ಅನ್ನುವಂಥ ಕೃತಿಯಲ್ಲಿ ನಾವು ಕಾಣ್ತೀವಿ. ಆ ನಂತರದಲ್ಲಿ ಯೌವನಕ್ಕೆ ಕಾಲಿರಿಸಿದಾಗ ಸ್ವಲ್ಪ ವಯೋಸಹಜವಾಗಿ ದುಸ್ಸಂಗಕ್ಕೆ ಈಡಾಗಿ ದುರ್ವ್ಯಸನಿಯಾಗಿ ಏನು ಸಮಾಜ ಬಾಹಿರ ಚಟುವಟಿಕೆಗಳು ಅಂತ ಹೇಳ್ತೀವೋ ಸಪ್ತ ವ್ಯಸನಾಭಿಭೂತರಾಗಿ ಅವರೊಂದಿಷ್ಟು ಮಾಡಬಾರದ ಕೆಲಸಗಳನ್ನು ಅಂದರೆ ಜೂಜು ಇತ್ಯಾದಿಗಳನ್ನು ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ವೇಶ್ಯಾಸ್ತ್ರೀಯ ಸಹವಾಸ ಕೂಡ ಆಗ್ತದೆ. ಮನೋರಂಜನಿ ಅಥವಾ ಚಿತ್ತರಂಜನಿ ಅನ್ನುವಂಥ ಹೆಸರು, ತೆಲುಗಿನಲ್ಲಿ ಲನಯಾಳ ಅನ್ನುವಂಥ ಹೆಸರನ್ನು ಆಕೆಗೆ ಆ ಹೆಸರಿನಿಂದ ಗುರುತಿಸ್ತಾರೆ. ಈ ಲೌಕಿಕದ ಈ ವಿಲಾಸಿ ಜೀವನದಲ್ಲಿ ಮೈಮರೆತಂಥ ವೇಮನರಿಗೆ ಏನು ಬಾಲ್ಯಕಾಲದಲ್ಲಿ ಇತ್ತಲ್ಲ ಆಧ್ಯಾತ್ಮಿಕ ಸೆಳೆಗಳೆಲ್ಲ ಮರೆವಾಗಿ ಅವರು ವಿಲಾಸಿ ಜೀವನದಲ್ಲಿ ತಮ್ಮನ್ನು ತಾವು ಮರೆತು ಮನೆಯನ್ನೇ ಹಾಳು ಮಾಡುವಂಥ ಅಂಥ ರಾಜಮನೆತನಕ್ಕೆ ಸೇರಿದ್ದೆಲ್ಲವೂ ಕೂಡ ಎಷ್ಟೊಂದು ದುಸ್ಥಿತಿಗೆ ತರುವಂಥ ಪ್ರಸಂಗವನ್ನು ತಂದುಬಿಡ್ತಾರೆ. ಈ ಸಂದರ್ಭದಲ್ಲಿ ಅವರ ಮನೆಗೆ ನಮ್ಮ ರೆಡ್ಡಿ ಕುಲತಿಲಕವಾಗಿರತಕ್ಕಂಥ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಪ್ರವೇಶವಾಗ್ತದೆ. ವೇಮನರ ಜೀವನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದಂಥವರು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿ. ಅತ್ತಿಗೆಯಾಗಿ ಆ ಮನೆಗೆ ಆಗಮಿಸಿ ಬಹಳಷ್ಟು ಕಷ್ಟಗಳನ್ನು ಅವರು ಅನುಭವಿಸ್ತಾರೆ. ನಮಗೆಲ್ಲ ಗೊತ್ತಿದೆ ಆ ತಾಯಿಯ ಕಥನ ಎಂಥದ್ದು ಅಂತೇಳಿ. ಬಹಳ ದಿಟ್ಟೆಯಾಗಿ ಆ ಎಲ್ಲ ಕಷ್ಟಗಳನ್ನು ಬಹಳ ತಾಳ್ಮೆಯಿಂದ ಎದುರಿಸ್ತಾ ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತಿಯ ಪಾತ್ರಳಾಗಿ ಸತತವಾಗಿ ಎಲ್ಲರನ್ನ ಆಕೆ ಪೂಜಿಸ್ತಾ ಲೋಕೋದ್ಧಾರವನ್ನು ಕೂಡ ಮಾಡಲಿಕ್ಕೆ ಆ ಭಗವಂತನಲ್ಲಿ ಕೂಡ ಕೇಳಿದ್ದು ಏನನ್ನ ಸಮಸ್ತ ರೆಡ್ಡಿ ಕುಲಕ್ಕೆ ಒಳಿತಾಗಲಿ ಅಂತಲೇ, ಸ್ವಾರ್ಥಕ್ಕಾಗಿ ಏನನ್ನೂ ಆ ತಾಯಿ ಬಯಸಲಿಲ್ಲ ಅಂತ ಅನ್ನೋದನ್ನು ನಾವಿಲ್ಲಿ ಸ್ಮರಿಸಬೇಕಾಗ್ತದೆ. ರೆಡ್ಡಿ ಬಂಗಾರದ ಕಡ್ಡಿ ಎನ್ನುವಂಥ ಮಾತನ್ನು, ಅಂದರೆ ರಟ್ಟೆ ಮುರಿದು ದುಡಿದು ಯಾರು ಬದುಕ್ತಾರೋ ಅವರಿಗೆಲ್ಲ ಅದು ಸುಖಮಯ ಬದುಕು ಆಗಲಿ ಸಿಗಲಿ ಅನ್ನುವಂಥ ಆಶಯ ಅವ್ರದ್ದಾಗಿತ್ತು ಅನ್ನುವಂಥದ್ದು. ಆದರೆ ಮನೆಯಲ್ಲೇ ಇಂಥ ಒಬ್ಬ ಮೈದುನ ದುರ್ವಿಚಾರಿಯಾಗಿ ದುರ್ವ್ಯಸನಗಳಲ್ಲಿ ತೊಡಗಿದ್ದು ಅವರಿಗೆ ಭಾಳ ನೋವಿತ್ತು. ಒಂದು ಪ್ರಸಂಗ ಬರ್ತದಲ್ಲಿ ಒಂದು ದಿನ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರನ್ನು ಗಮನಿಸಿದಂಥ ಆ ವೇಶ್ಯ ಸ್ತ್ರೀ ತಾಯಿಯ ಮುಂದಲ್ಲಿದ್ದಂಥ ಮೂಗುತಿಯನ್ನು ನೋಡಿ ನನಗದು ಬೇಕು ಅಂತ ಹಠ ಹಿಡಿತಾಳೆ. ಸಹಜವಾಗಿಯೇ ವೇಮನ ಆಯಿತು ಅದನ್ನು ತಂದು ಕೊಡ್ತೀನಿ ಅಂತೇಳಿ ಬಂದು ಅತ್ತಿಗೆಯರಲ್ಲಿ ತಾಯಿ ಹೇಮರೆಡ್ಡಿ ಮಲ್ಲಮ್ಮನವರಲ್ಲಿ ಅದನ್ನು ಕೇಳಿಕೊಂಡಾಗ ಅವರು ಇದೇ ಒಂದು ಒಳ್ಳೆಯ ಸಂದರ್ಭ ಇವನನ್ನು ತಿದ್ದಲಿಕ್ಕೆ ಅಂತ ಹೇಳಿ ಆಯ್ತಪ್ಪ ಕೊಡ್ತೀನಿ ನಾನು ಇದನ್ನು, ಆದರೆ ಒಂದು ಷರತ್ತಿದೆ ಅಂತ ಹೇಳ್ತಾಳೆ. ಆ ಮೂಗುತಿಯನ್ನು ಅವನು ಕೈಗಿಟ್ಟು, ನೋಡು ಇದನ್ನು ತೆಗೆದುಕೊಂಡು ಹೋಗಿ ನಿನ್ನ ಶಯನಗೃಹದಲ್ಲಿ ನಿನ್ನ ಮಂಚದ ಮೇಲೆ ಇದನ್ನು ಹಿಡಿದುಕೊಂಡು ಕೂತ್ಕೊಂಡಿರಬೇಕು. ನಿನ್ನ ಪ್ರೇಯಸಿ ಏನಿದ್ದಾಳಲ್ಲ ಆಕೆ ಆ ಮಂಚವನ್ನು, ನೀನು ಕೂತಿರುವಂಥ ಮಂಚವನ್ನು 3 ಬಾರಿ ಸಂಪೂರ್ಣ ನಗ್ನಳಾಗಿ ದಿಗಂಬರಳಾಗಿ ಸುತ್ತುವರಿಬೇಕು. ನಂತರದಲ್ಲಿ ನಿನಗೆ ವಿಮುಖವಾಗಿ ನಿಂತು ಬಾಗಿ ಕಾಲುಗಳಿಂದ ತನ್ನ ಕೈಯನ್ನು ಚಾಚಿ ಆ ಉಂಗುರವನ್ನು ಆ ಮೂಗುತಿಯನ್ನು ನಿನ್ನಿಂದ ಸ್ವೀಕರಿಸಬೇಕು ಅಂತಕೊಂಡು ಹೇಳಿರ್ತಾರೆ. ಆಯಿತು ಅಂತ ತಗೊಂಡು ಬಂದಂಥ ವೇಮನ ಆ ರೀತಿಯಲ್ಲಿ ಹೇಳಿದಾಗ ಆಕೆ ನಿರ್ಲಜ್ಜ ಹೆಣ್ಣು, ಹಾಗಾಗಿ ಸಹಜವಾಗಿಯೇ ಅದನ್ನು ಮಾಡಲಿಕ್ಕೆ ತೊಡಗಿದಾಗ ವೇಮನ ಅದನ್ನು ಗಮನಿಸಿಬಿಟ್ಟು ಎಂಥ ತಪ್ಪನ್ನು ಮಾಡ್ತಾ ಇದ್ದೀನಿ ನಾನು, ಇಂಥ ನಶ್ವರ ಜೀವನಕ್ಕಾಗಿ, ಇಂಥ ಕೊಳಕು ದೇಹಕ್ಕಾಗಿ ದೈವ ಸ್ವರೂಪಿಯಾದ ಮಾತೃ ಸಮಾನಳಾಗಿರ್ತಕ್ಕಂಥ ತಾಯಿ ಹೇಮರೆಡ್ಡಿ ಮಲ್ಲಮ್ಮನವರ ಮೂಗುತಿಯನ್ನೇ ನಾನು ಕಿತ್ತು ತಂದೆನಲ್ಲ ಅನ್ನುವಂಥ ಒಂದು ಕ್ಷಣದಲ್ಲಿ ಆತನಿಗೆ ಜೀವನದಲ್ಲಿ ಜಿಗುಪ್ಸೆ ಉಂಟಾಗುತ್ತೆ, ವಿರಕ್ತಿ ಉಂಟಾಗುತ್ತೆ. ನನಗೆ ಈ ಐಹಿಕವಾದಂಥ ಈ ನಶ್ವರ ಬದುಕು ಬೇಡ ಅಂತ ಹೇಳಿ ಆ ಮೂಗುತಿಯನ್ನು ಅಲ್ಲಿ ಎಸೆದು ತಾನೂ ಕೂಡ ನಿರ್ವಸ್ತ್ರನಾಗಿ, ಎಷ್ಟು ಅವನು ನಿರ್ಮೋಹಿ ಆಗ್ತಾನೆ ಅಂತಂದರೆ ಬದುಕಿನಲ್ಲಿ ನನಗೆ ಏನೂ ಬೇಡ ಅಂತ ಹೇಳಿ ತಾನು ಧರಿಸಿದ್ದಂಥ ಬಟ್ಟೆಗಳನ್ನೆಲ್ಲ ಕಳಿಸಿ ಆತ ಕೂಡ ಹೊರಡ್ತಾನೆ. ಅವನಿಗೆ ಬಾಲ್ಯದಲ್ಲಿ ಒಬ್ಬ ಗೆಳೆಯ ಇರ್ತಾನೆ, ಕಾಷ್ಟಶಿಲ್ಪಿ ಅಕ್ಕಸಾಲಿಗನಾಗಿರ್ತಕ್ಕಂಥ ವಿರಾಮ ಅಂತ. ಅವನು ಆಧ್ಯಾತ್ಮಿಕ ಜೀವಿ. ಅವನ ಜೊತೆ ಒಂದಿಷ್ಟು ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡ್ತಾನೆ, ಗುರುವಾಗಿ ಸ್ವೀಕರಿಸ್ತಾನೆ. ಹಾಗೆ ಸ್ವತಃ ತಾನೂ ಕೂಡ ಮೌನಾನುಷ್ಠಾನಗಳನ್ನು ಮಾಡಿ ಸತ್ಯ ದರ್ಶನವನ್ನು ಮಾಡ್ಕೊಳ್ತಾನೆ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅವನು ಶ್ರಮಿಸ್ತಾನೆ. ಆ ನಂತರದಲ್ಲಿ ತನ್ನ ಈ ಜೀವನದ ಸ್ವಾನುಭವದಿಂದ ಲೋಕಾನುಭವವನ್ನು ಸಂಗ್ರಹಿಸಿ ಅವನು ಸಾಹಿತ್ಯ ರಚನೆಯಲ್ಲಿ ತೊಡಗ್ತಾನೆ. ಇದು ಮಹತ್ವದ ಘಟ್ಟ. ನಮ್ಮೆಲ್ಲರ ಹೆಮ್ಮೆಯ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರಿಂದಾಗಿ ಈ ಲೋಕಕ್ಕೆ ಒಬ್ಬ ಅದ್ಭುತವಾಗಿರುವಂಥ ಪರಮ ಯೋಗಿ ದೊರಕಿದ ಅನ್ನುವಂಥದ್ದೇ ಬಹಳಷ್ಟು ಸಂತಸ ನೀಡುವಂಥ ಸಂಗತಿ. ಮಹಾಭೋಗಿಯಾಗಿದ್ದವನನ್ನು ಮಹಾತ್ಯಾಗಿಯಾಗಿ ಪರಮ ಯೋಗಿಯನ್ನಾಗಿ ಮಾಡಿದಂಥ ಶ್ರೇಯಸ್ಸು ಅದು ಹೇಮರೆಡ್ಡಿ ಮಲ್ಲಮ್ಮ ತಾಯಿಗೆ ಸಿಗಬೇಕಾಗಿದೆ. ಹಾಗೆ ಮನಪರಿವರ್ತನೆಗೊಂಡಂತಹ ವೇಮನರು ಮಹಾಯೋಗಿಯಾಗಿ ತೆಲುಗಿನಲ್ಲಿ ವೇಮನ ಶತಕಲು ಅನ್ನುವಂಥ ಸಾವಿರಾರು ವಚನಗಳಿಂದ ಕೂಡಿದಂಥ ಗ್ರಂಥವನ್ನು ರಚಿಸ್ತಾರೆ.
ಲೋಕ ಸಂಚಾರಿಯಾಗಿ ಅಲೆಮಾರಿಯಾಗಿ ಕಾಡು ನಾಡಲ್ಲಿ ಎಲ್ಲ ಸುತ್ತುತ್ತಾ ಅಲ್ಲಿದ್ದಂಥ ಹೇಗೆ ನಮ್ಮ ಕನ್ನಡದಲ್ಲಿ ಒಬ್ಬ ಸರ್ವಜ್ಞ ತ್ರಿಪದಿಯಲ್ಲಿ, ತಮಿಳಿನಲ್ಲಿ ತಿರುವಳ್ಳುವರ್ ದ್ವಿಪದಿಯಲ್ಲಿ, ಹಿಂದಿಯಲ್ಲಿ ಕಬೀರದಾಸರು ಕಬೀರ್ ಕೆ ದೋಹೆ ಅಂತೇಳಿ ದ್ವಿಪದಿಯಲ್ಲಿ, ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲಿ ನಮ್ಮ ನಾಮದೇವ ಅವರೆಲ್ಲ ಹೇಗೆ ಲೋಕ ಕಲ್ಯಾಣಾರ್ಥವಾಗಿ ಸನ್ಮಾರ್ಗ ತೋರುವಂತಹ ಒಂದು ಸೂಕ್ತಿಗಳನ್ನು ಕಾವ್ಯ ರಚನೆಯನ್ನು ಮಾಡಿದ್ರೋ ಅದೇ ರೀತಿಯಲ್ಲಿ ವೇಮನರು ಆಡುಮುಟ್ಟದ ಸೊಪ್ಪಿಲ್ಲ ಅನ್ನುವ ಹಾಗೆ ಲೋಕದ ಸಮಸ್ತ ಚಿಂತನೆಗಳನ್ನು ತಮ್ಮ ಬಿಡಿ ಬಿಡಿ ವಚನಗಳಲ್ಲಿ ಅವರು ರಚಿಸಿ ಅದನ್ನು ಸಮರ್ಪಿಸ್ತಾರೆ. ಇದೆಲ್ಲವೂ ಕೂಡ ಒಂದಿಷ್ಟು ವರ್ಷಗಳ ಕಾಲ ಅದು ಕಣ್ಮರೆಯಲ್ಲೇ ಇತ್ತು. ಆದರೆ 1816ರಲ್ಲಿ ಸಿ ಪಿ ಬ್ರೌನ್ ಅನ್ನುವಂಥವ್ರು, ಚಾರ್ಲ್ಸ್ ಫಿಲಸ್ ಬ್ರೌನ್ ಅನ್ನುವಂಥ ಒಬ್ಬ ಇಂಗ್ಲಿಷ್ ಸಾಹಿತಿ ಸಂಶೋಧಕ ತೆಲುಗಿನಲ್ಲಿದ್ದಂಥ ಈ ಅಮೂಲ್ಯವಾಗಿರ್ತಕ್ಕಂಥ ವೇಮನ ಶತಕಲು ಕೃತಿಯ ಸಾವಿರಾರು ವಚನಗಳನ್ನು ಆತ ಸಂಗ್ರಹಿಸ್ತಾನೆ. 2600 ವಚನಗಳನ್ನು ಆತ ಸಂಗ್ರಹಿಸಿ ಅದನ್ನು ಪ್ರಕಟಿಸ್ತಾನೆ. ಆ ನಂತರದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ವೇಮನರ ಸಂಶೋಧನೆಗಳು ನಡೀತದೆ. ಈಗಲೂ ಕೂಡ ಅವರ ಜನ್ಮಸ್ಥಳ ಆಗಲಿ, ಅವರ ಕೆಲವೊಂದಿಷ್ಟು ಪೂರ್ವಾಪರದ ಜೀವನದ ಕುರಿತಾಗಿ ಗೊಂದಲಗಳಿದೆ ಸಾಹಿತ್ಯಗಳಲ್ಲಿ. ಆದರೆ ನಮಗೆ ಪೂರ್ವಾಪರಕ್ಕಿಂತ ಹೆಚ್ಚಾಗಿ ಈ ನಂತರದ್ದೇನಿತ್ತಲ್ಲ, ಅವರು ಮಹಾಯೋಗಿಯಾಗಿ ಮಾಡಿರ್ತಕ್ಕಂಥ ಸಾಧನೆ ಅದು ನಮಗೆಲ್ಲರಿಗೂ ಮಾದರಿ ಆಗುತ್ತೆ. ಸಹಜವಾಗಿಯೇ ಎಲ್ಲರೂ ಕೂಡ ಏನೋ ಅಜ್ಞಾನ ಅಂಧಕಾರಗಳಿಂದ ಒಂದಿಷ್ಟು ತಪ್ಪುಗಳನ್ನು ಮಾಡ್ತಾರೆ. ಆದರೆ ಒಮ್ಮೆ ಅದರಿಂದ ಹೊರಬಂದು ಆಮೇಲೆ ತಮ್ಮನ್ನು ತಾವು ತಿದ್ದಿಕೊಂಡು ಲೋಕವನ್ನು ಕೂಡ ಉದ್ಧಾರ ಮಾಡುವಂತಹ ಕೆಲಸದಲ್ಲಿ ತೊಡಗೋದಿದೆಯಲ್ಲ, ಅದು ಸಾಮಾನ್ಯವಾದ ಮಾತಲ್ಲ. ಈ ವಿಷಯದಲ್ಲಿ ಹಾಗೆ ನೋಡಿದ್ರೆ ಭಾರತ ಬಹುತ್ವದ ದೇಶ. ಇಲ್ಲಿ ರಾಜ ಋಷಿಗಳು, ರಸ ಋಷಿಗಳು, ಸಂತರು, ಅವಧೂತರು ಕಾಲ ಕಾಲಕ್ಕೆ ಈ ಲೋಕದ ಅಜ್ಞಾನ ಅಂಧಕಾರವನ್ನು ತೊಳಿಲಿಕ್ಕೆ ಹಾಗೆ ಬಂದಿದ್ದಾರೆ. ಗಾಂಧಿ, ಬುದ್ಧ, ಬಸವ, ಸಾಕಷ್ಟು ಜನ, ಶಿವಶರಣರು, ದಾಸರು ಅವರೆಲ್ಲರೂ ಕೂಡ ತಮ್ಮ ನಡೆ, ನುಡಿ, ಬದುಕು, ಬರಹಗಳಿಂದಾಗಿ ಈ ಲೋಕದ ಕತ್ತಲನ್ನು ಹೋಗಲಾಡಿಸಲಿಕ್ಕೆ ಆ ದಿವ್ಯ ಪುರುಷರಾಗಿ ಜ್ಯೋತಿಯನ್ನು ಬೆಳಗಿ ಹೋದಂಥವರು. ಅಂಥವ್ರ ನಿಟ್ಟಿನಲ್ಲಿ 15ನೇ ಶತಮಾನದಲ್ಲಿ ಮಹಾ ಅಕ್ಷರ ನೇರವಾಗಿ ಕಂಡಂಥವರು ತೆಲುಗಿನ ಸಾಹಿತ್ಯದಲ್ಲಿ ವೇಮನರು. ಆ ಒಂದು ರೆಡ್ಡಿ ಸಮುದಾಯ ಇವತ್ತು ಕರ್ನಾಟಕ, ಆಂಧ್ರ, ತೆಲಂಗಾಣ ಮತ್ತು ಮಹಾರಾಷ್ಟ್ರ ಈ ವಿಸ್ತೃತವಾಗಿ ಹರಡಿಕೊಂಡಿರುವಂಥ ಈ ಸಂದರ್ಭದಲ್ಲಿ ಅವರ ಅನುಯಾಯಿಗಳು ಎಲ್ಲರಿಗೂ ಕೂಡ ವಿಶ್ವದಾದ್ಯಂತ ಕೂಡ ಇವತ್ತು ನಾವು ಇರೋದನ್ನು ಗಮನಿಸ್ತೀವಿ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಮೂಲ್ಯವಾದ ಸಾಧನೆಯನ್ನು ಮಾಡಿಕೊಂಡು. ಸೊ ಈ ಒಂದು ವಿಶೇಷ ಏನು ಅಂತಂದರೆ ರೆಡ್ಡಿ ಸಮುದಾಯದ್ದು ಎಲ್ಲರನ್ನೂ ಒಳಗೊಳ್ಳುವ, ಯಾರೊಂದಿಗೂ ಸಂಘರ್ಷ ಮಾಡದೆ ಎಲ್ಲರನ್ನು ಸೌಹಾರ್ದದಿಂದ ಒಳಗೊಂಡು ಅವರನ್ನು ಕೂಡ ಸಾಕುವಂಥ ತಾಕತ್ತು ಯಾವುದಾದ್ರೂ ಸಮುದಾಯಕ್ಕಿದೆ ಅಂತನ್ನುವಂಥದ್ದಾದರೆ ಅದು ರೆಡ್ಡಿ ಸಮುದಾಯ. ಅವರ ಒಂದೆರಡು ವಚನಗಳನ್ನು ನಾನಿಲ್ಲಿ ಹೇಳಬೇಕಾಗ್ತದೆ. ಯಾಕಂದರೆ ಅವರು ಯಾವ ಸಾಹಿತ್ಯವನ್ನು ಕೊಟ್ಟರು, ಏನನ್ನು ಅವರು ಲೋಕಕ್ಕೆ ಬೆಳಕಾಗಿ ನೀಡಿದರು ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಒಂದು ಅವರ ವಚನ, ಅವರು ತೆಲುಗಿನಲ್ಲಿ ಆಟವೇಂದಿ ಕಂದ ಅನ್ನುವಂಥ ಒಂದು ಛಂದೋ ಪ್ರಕಾರ ಇದೆ. ಹೇಗೆ ನಮ್ಮ ಕನ್ನಡದಲ್ಲಿ ಚಂಪು, ವಚನ, ರಗಳೆ, ಷಟ್ಪದಿ, ಸಾಂಗತ್ಯ ಅಂತ ಮುಂತಾದ ಛಂದಸ್ಸಿನ ಪ್ರಕಾರಗಳಿದೆಯೋ ಹಾಗೆ ತೆಲುಗಿನಲ್ಲಿ ಆಟವೇಂದಿ ಕಂದ ಅನ್ನುವಂಥದ್ದೊಂದು ಛಂದೋ ಪ್ರಕಾರ. ಅದರಲ್ಲಿ 4 ಸಾಲಿನ ಈ ಪದ್ಯಗಳನ್ನು ಅವರು ಬರೆದಿದ್ದಾರೆ.